ಹೆಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ರೆಸಾರ್ಟ್ ಡೇ 2 ಬ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ನಮ್ಮ ಒಂದು ರೂಮ್ ಹೊರಗಡೆ ಈ ಥರ ಇದೆ ನೋಡಿ. ಆ್ಯಂಡ್ ರೂಮ್ ಟೂರ್ ಕೂಡ ನಾನು ಮಾಡಿಲ್ಲ. ಈ ಒಂದು ವಿಡಿಯೋದಲ್ಲೇ ರೂಮ್ ಟೂರು ಹಾಗೆ ಪರ್ ಹೆಡ್ ಎಷ್ಟಾಯಿತು, ನಾವು ಸ್ಟೇ ಆಗಿದ್ದಕ್ಕೆ ಏನೆಲ್ಲ ಫೆಸಿಲಿಟೀಸ್ ಇತ್ತು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ರೆಸಾರ್ಟಿಗೆ ಬಂದು ಹಿಂಗಾಯಿತು ಅಂತ ಹೇಳಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೆ. ಅದು ಏನು ಅಂತ ಅಂದರೆ, ಸೊ ಫಸ್ಟ್ ಡೇ ಚೆನ್ನಾಗಿ ಎಲ್ಲ ಆಟ ಆಡಿದ್ವಿ, ಏನೋ ಅಂದರೆ ಆರಾಮಾಗಿ ಚೆನ್ನಾಗಿ ಆಟ ಆಡಿದ್ವಿ. ಬಟ್ ಸೆಕೆಂಡ್ ಡೇ ಬಂದುಬಿಟ್ಟು ಆ್ಯಕ್ಚುಲಿ ನನಗೆ ಗೊತ್ತಿತ್ತು ನಂದು ಪೀರಿಯಡ್ ಟೈಮ್ ಅಂತ ಹೇಳಿಬಿಟ್ಟು. ಬಟ್ ಸೆಕೆಂಡ್ ಡೇ ಅಷ್ಟು ಸ್ಟ್ರೆಸ್ಫುಲ್ಲಾಗಿ ಆಯ್ತಲ್ಲ ಬಾಡಿಗೆಲ್ಲನೂ. ಸೊ ಹಾಗಾಗಿ ಸೆಕೆಂಡ್ ಡೇ ಬಂದುಬಿಟ್ಟು ನಂದು ಬೆಳಗ್ಗೆನೇ 6:30 ಹಂಗೆ ಪೀರಿಯಡ್ ಆಗೋಗ್ಬಿಡ್ತು. ಸರಿ ಆವಾಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಆ ಟೈಮಲ್ಲಿ ಹೇಗೆ ಅಂದರೆ ಟೀ ಕಾಫಿ ಕುಡಿಬೇಕು ಅನ್ನಿಸ್ತಾನೇ ಇರುತ್ತೆ. ಹಾಗಾಗಿ ರೂಮಲ್ಲಿ ಹೇಗಿದ್ರು ಟೀ ಕಾಫಿಗೆ ಎಲ್ಲ ಅದನ್ನು ಇಟ್ಟಿದ್ರು ಬೇಕಿರೋ ಅಂಥದ್ದನ್ನು. ಸರಿ ಟೀ ಮಾಡಿಕೊಡು ಅಂತಂದೆ ಹರಿಗೆ. ಅವನು ಎದ್ಬಿಟ್ಟು ಟೀನ ಮಾಡಿಕೊಡ್ತಿದ್ದಾನೆ. ಬಟ್ ಅಷ್ಟೇನು ಚೆನ್ನಾಗಿರಲ್ಲ, ಬಟ್ ಇರೋದ್ರಲ್ಲಿ ಓಕೆ. ಬಿಸಿ ಇದೆ ಅಷ್ಟೊಂದು ಯಾರಾದರೂ ಹಾಕಿದ್ರು ಎಲ್ಲಾದರೂ ಹೊರ್ಗಡೆ ಬಂದಾಗ ಈ ಥರ ಆಗಿಬಿಟ್ರೆ ನಿಜವಾಗ್ಲೂ ಏನಕ್ಕೂ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳ್ಬೋದು. ಬಟ್ ಇವಾಗ ನಾನು ಒಬ್ಳು ಡಲ್ಲಾಗಿದ್ಬಿಟ್ಟು ಇಂಟ್ರೆಸ್ಟ್ ಇಲ್ಲದೆ ಇರೋ ಥರ ಬಿಹೇವ್ ಮಾಡಿದ್ರೆ ಬಂದಿರೋರಿಗೆ ಕೂಡ ಎಲ್ರಿಗೂ ಬೇಜಾರು ಅನಿಸುತ್ತೆ. ಅಂದರೆ ಅವರು ಖುಷಿಯಾಗಿರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಕೂಡ ಖುಷಿಯಾಗಿರೋದಕ್ಕೆ, ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿದೆ. ಅದು ನೋಡಿದ್ರೇ ಗೊತ್ತಾಯ್ತು. ಸಾಂಬಾರು ಚೆನ್ನಾಗಿದೆಯಲ್ಲ ಅಮ್ಮು. ಏನಕ್ಕೆ ಹಂಗೆ ಮಾಡೋದು? ನೀಟಾಗಿ ಹಿಡ್ಕೊ, ನೀಟಾಗಿ ತಿನ್ಬೇಕು, ಹಂಗೆಲ್ಲ ಮಾಡೋಂಗಿಲ್ಲ. ಏನಕ್ಕೆ ಇನ್ನು ನಾನು ಏನಕ್ಕೆ ಹಳೆ ಬಟ್ಟೆನ ಇಟ್ಕೋತೀನಿ, ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಏನಕ್ಕೆ ಹಳೆ ಬಟ್ಟೆ ಇಟ್ಕೊಂಡಿದ್ದೀನಿ ಅಂತೇಳಿ ಇವಾಗ ಗೊತ್ತಾಗಿರುತ್ತೆ. ಸೊ ನನಗೆ ಪೀರಿಯಡ್ ಟೈಮಲ್ಲಿ ಇದೇ ಥರ ಹಳೆ ಬಟ್ಟೆನೇ ಹಾಕೋಬೇಕು, ಇಲ್ಲಾಂದರೆ ನನಗೇನೋ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ. ಹಾಗಾಗಿ ಈ ಹಳೆ ಡ್ರೆಸ್ಗಳನ್ನ ನಾನು ತೊಗೊಂಡು ಬಂದಿದ್ದಷ್ಟೇ. ನಂಗೆ ಗೊತ್ತಿತ್ತು ಮುಂಚೆನೇ ಐ ಥಿಂಕ್ ಆಗ್ಬೋದು, ನಾನು ಹೋಗಿದ್ದ ದಿನವೇ ಪೀರಿಯಡ್ ಆಗ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು. ಬಟ್ ಲಕ್ಕಿಲಿ ಹೋಗಿದ್ದ ದಿನ ಚೆನ್ನಾಗಿ ಆಟ ಆಡಿಕೊಂಡು ನೆಕ್ಸ್ಟ್ ಡೇ ಆಯ್ತಲ್ಲ ಅದೇ ಸಮಾಧಾನ ಆಗಿದ್ದು. ಹೆಂಗಿದ್ರು ಇವತ್ತು ಚೆಕ್ಔಟ್ ಆಗಬೇಕಿತ್ತಲ್ಲ, ಸೊ ಅಷ್ಟೇನಿರಲಿಲ್ಲ. ಇನ್ನು ಕೆಲವೊಂದು ಗೇಮ್ಸ್ ಇತ್ತು, ಅದನ್ನು ಆಡೋಕ್ಕಾಗಲಿಲ್ಲ ಅಷ್ಟೇ. ಇನ್ನು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಎದ್ದು ಎಲ್ಲರೂ ತಿಂಡಿಗೆ ಬಂದ್ವಿ. ತಿಂಡಿ ಅಂತೂ ತುಂಬ ಚೆನ್ನಾಗಿತ್ತು. ಚಟ್ನಿ ಒಂಚೂರು ಅಷ್ಟು ಚೆನ್ನಾಗಿರಲಿಲ್ಲ ಅನ್ನೋದು ಬಿಟ್ಟರೆ ಇನ್ನು ತಿಂಡಿ ಎಲ್ಲ ಚೆನ್ನಾಗಿತ್ತು. ಸೊ ಬೆಳಗ್ಗೆ ಫ್ರೂಟ್ಸ್ ಜೊತೆ ತಿಂಡಿ, ರೈಸ್ ಬಾತ್ ಎಲ್ಲನೂ ಇತ್ತು. ಸೊ ತಿಂಡಿ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನು ಮಕ್ಕಳಿಗೆ ನಾವು ನೆನ್ನೆ ಇದನ್ನೇನು ಆಟ ಆಡಿಸಿರಲಿಲ್ಲ, ಇದು ರೂಮ್ ಕ್ಲೋಸ್ ಆಗಿತ್ತು. ಜೊತೆಲಿ ನಾವು ಬೇಡ ಅಂತ ಹೇಳಿದ್ವಿ, ಓಪನ್ ಏನು ಮಾಡಬೇಡಿ ಅಂತ ಹೇಳಿದ್ವಿ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸರಿ ಅಂದ್ಬಿಟ್ಟು ಈ ಗೇಮ್ಸ್ನ ಆಡಿಸ್ತಾ ಇದ್ದೀವಿ. ಇಲ್ಲಿ ಅಷ್ಟೊಂದೇನು ಬಾಲ್ ಇರಲಿಲ್ಲ, ಕಡಿಮೆ ಇತ್ತು. ಇನ್ನು ಬೇರೆ ಬೇರೆ ಗೇಮ್ಸ್ ಎಲ್ಲನೂ ಇತ್ತು. ನಿನ್ನೆ ನಾವು ಅರ್ಧ ಆಟ ಆಡಿರೋದಷ್ಟೇ, ಮೇ ಬಿ ಎಲ್ಲನೂ ಕವರ್ ಆಗಿಲ್ಲ ಅಂತ ಅನ್ಕೋತೀನಿ ನಾನು. ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ತಿಂಡಿ ಆದಮೇಲೆ ಚೆಕ್ಔಟ್ ಆಗೋ ದಿನ ಸೊ ಏನೆಲ್ಲ ಗೇಮ್ಸ್ ಇತ್ತು ಅದನ್ನು ಸ್ವಲ್ಪ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಇನ್ನೂ ಕ್ರಿಕೆಟು, ಸೊ ಈ ಥರ ಫುಟ್ಬಾಲ್ದು ಎಲ್ಲನೂ ಇತ್ತು. ಅದು ಯಾವುದೂ ನಾವು ಆಟ ಆಡಲಿಲ್ಲ. ಸರಿ ಇದ್ರಲ್ಲಿ ಒಂದು ರೌಂಡ್ ಹೋಗಿ ಬಂದುಬಿಡೋಣ ಅಂತೇಳಿ, ಅಮ್ಮ ಯಾವುದೂ ಆಟ ಆಡಿರಲಿಲ್ಲಲ್ವ, ಹಾಗಾಗಿ ಇದ್ರಲ್ಲಿ ಒಂದಾದ್ರೂ ಅವ್ರು ಬರ್ತಾರೆ ಅಂಥೇಳಿ ಇದಕ್ಕೆ ಹೋದ್ವಿ ನಾವು. ಇದು ಕೂಡ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಜಾತ್ರೆಲೆಲ್ಲ ಹೋಗಿರ್ತೀವಲ್ವ, ಸೊ ಚೆನ್ನಾಗಿರುತ್ತೆ ಇದು ಒಂಥರ. ಇಲ್ಲಿ ಇನ್ನೊಂದು ಏನು ಅಂತ ಅಂದರೆ, ಪರ್ಸ್ನಲಿ ಇಷ್ಟ ಆಗಿದ್ದು ನಾವು ಹೋಗಿರೋ ಅಷ್ಟು ರೆಸಾರ್ಟ್ಗಳಲ್ಲಿ ಈ ರೆಸಾರ್ಟಲ್ಲಿ ಪರ್ಸ್ನಲಿ ಏನು ಲೈಕ್ ಆಯಿತು ಅಂದರೆ, ಗೇಮ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಗೇಮ್ಸ್ ಇದೆ ಇಲ್ಲಿ.
ಸೊ ಮಕ್ಕಳಿಗಂತೂ ಎಸ್ಪೆಷಲಿ ನಾನು ಹೇಳ್ತಾನೆ ಇದ್ದೀನಿ ಪದೇ ಪದೇ, ಮಕ್ಕಳಿಗೂ ತುಂಬ ಚೆನ್ನಾಗಿದೆ, ಜೊತೆಲಿ ದೊಡ್ಡವ್ರಿಗೂ ಅಷ್ಟೇ ಚೆನ್ನಾಗಿದೆ. ಎಲ್ಲ ಥರದ ಗೇಮ್ಸ್ಗಳು ಇದೆ, ಹಾಗಾಗಿ ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಆ್ಯಂಡ್ ನಾವು ಕೂಡ ಈ ಸಲ ಫಸ್ಟ್ ಟೈಮ್ ಎಲ್ಲ ಗೇಮ್ಸ್ಗಳನ್ನೂ ಆಡಿದ್ದು. ಇನ್ನು ಕೆಲವೊಂದು 2-3 ಗೇಮ್ ಏನೋ ನಾವು ಆಟ ಆಡಲಿಲ್ಲ. ಅಷ್ಟೊತ್ತಿಗೆ ಆಗಲೇ ಒಂಥರ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಜೊತೆಲಿ ನನಗೆ ಟಯರ್ಡ್ ಅನ್ಸೋದು ನೋಡಿ ಅವ್ರಿಗೆಲ್ಲ ಒಂಥರ ಟಯರ್ಡ್ ಅನ್ನಿಸ್ತಿತ್ತು. ಸೊ ಹಾಗಾಗಿ ಸರಿ ಬೇಡ ಬಿಡು, ಸಾಕು ಇಷ್ಟು ಆಟ ಆಡಿದ್ದೀವಿ ಎಲ್ಲರೂ ಅಂತ ಹೇಳಿಬಿಟ್ಟು ಇನ್ನು ಫೈನಲಿ ಇದು ಒಂದು ಆಟ ಆಡ್ಬಿಡೋಣ ಅಂತ ಹೇಳಿ ನನಗೆ ಆಸೆ ಇತ್ತು, ಹಾಗಾಗಿ ಇದು ಒಂದು ಆಟ ಆಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ಇನ್ನು ಫುಡ್ ವಿಚಾರಕ್ಕೆ ಬಂದರೆ ಯಾರಾದರೂ ಬರೋರಿದ್ದರೆ ನೀವು ಆರಾಮ್ಸೆ ಫುಡ್ಡು ತುಂಬ ಚೆನ್ನಾಗಿದೆ ಬರ್ಬೋದು. ಇನ್ನು ಇಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ಕೇಳಿದ್ರೆ ಅದು ಕೂಡ 100% ಚೆನ್ನಾಗಿದೆ ಅಂತ ಹೇಳ್ಬೋದು. ಒಬ್ರದ್ದು ಯಾರ್ದು ಅಷ್ಟು ಲೈಕ್ ಆಗಲಿಲ್ಲ, ಬಟ್ ಅವ್ರು ಏಜ್ಡ್ ಇದ್ರು, ಮೇ ಬಿ ಅವರ ಬಿಹೇವಿಯರೇ ಆಗಿತ್ತೋ ಏನೋ ಗೊತ್ತಿಲ್ಲ, ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು. ಅಂದರೆ ಅಷ್ಟೇನು ಡೀಪಾಗಿ ನಾವು ಮನ್ಸಿಗೆ ಹಾಕ್ಕೊಳ್ಳಿಲ್ಲ, ಬಿಕಾಸ್ ಎಲ್ಲ ಚೆನ್ನಾಗಿದ್ದಾಗ ಆ ಒಬ್ರದ್ದು ಆ ಥರ ಇದ್ದಾಗ ಏನು ಮನ್ಸಿಗೆ ಹಾಕ್ಕೊಳ್ಳೋದು ಅಂಥೇಳಿ ನಾವು ನೆಗ್ಲೆಕ್ಟ್ ಮಾಡಿಬಿಟ್ವಿ. ಅದು ಬಿಟ್ಟರೆ ಓವರ್ ಆಲ್ ಫುಡ್ ಇರ್ಬೋದು ಆ್ಯಂಡ್ ಅವ್ರ ರೆಸ್ಪಾನ್ಸ್ ಇರ್ಬೋದು ಎಲ್ಲನೂ ತುಂಬ ಚೆನ್ನಾಗಿತ್ತು. ನಾವು ಕರೆದಿದ್ದ ತಕ್ಷಣ ಇಮ್ಮಿಡಿಯೇಟ್ ಬರ್ತಾಯಿದ್ರು, ಒಂಚೂರು ಲೇಟ್ ಮಾಡ್ದಂಗೆ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡಿದ್ದಾರೆ, ಅದೊಂದು ಚೆನ್ನಾಗಿತ್ತು. ಇನ್ನು ಎಲ್ಲಾದರೂ ಹೋಗ್ಬೇಕಾದ್ರೆ ಒಂಥರ ಬ್ಯಾಕ್ ಪ್ಯಾಕಿಂಗ್ ಅಂದರೆ ಅಲ್ಲಿಂದ ಬರಬೇಕಾದ್ರೆ ಎಲ್ಲನೂ ಡರ್ಟಿ ಕ್ಲಾತ್ಸ್ಗಳನ್ನ ಪ್ಯಾಕ್ ಮಾಡೋದೇ ಒಂದಾಗ್ಬಿಡತ್ತೆ. ಇನ್ನು ಆಟ ಆಡಿ ಧೂಳು ಆಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿದ್ಲ ನಿಮ್ಮ ಅಂತೂ ಸರಿ ಅಂದ್ಬಿಟ್ಟು ಅವಳನ್ನ ಕೂಡ ರೆಡಿ ಮಾಡ್ತಾ ಇದ್ದೆ. ರೆಸಾರ್ಟ್ ರೂಮ್ ಟೂರ್ ನಾನು ಬಂದಾಗಿಂದ ತೋರಿಸೇ ಇಲ್ಲ, ಸೊ ಇವಾಗ ತೋರಿಸ್ತೀನಿ ಬನ್ನಿ. ಹೊರಗಡೆ ಈ ಥರ ಇದೆ, ಬಟ್ ಆ್ಯಕ್ಚುಲಿ ಇದೇ ರೂಮ್ ಅನ್ಕೋಬೇಕು ಅಲ್ಲ, ಬಟ್ ರೂಮ್ ಇದೆಲ್ಲ. ಬನ್ನಿ ಒಳಗೆ, ಹುಷಾರು. ಸಕ್ಕತ್ತಾಗಿದೆ ಅಂದರೆ ಒಂಥರ ಇದು ಈ ಪೇಂಟಿಂಗ್ ಎಲ್ಲ ಒಳ್ಳೆ ಹಳ್ಳಿ ಮನೆ ಥರ ಫೀಲ್ ಕೊಡುತ್ತೆ. ಇವಾಗೆಲ್ಲ ಇದೆ ಟ್ರೈನಿಂಗ್. ಮೇಲ್ಗಡೆ ಬಂದ್ಬಿಟ್ಟು ಟ್ರೀ ಹೌಸು ಕಾಟೇಜಸ್ ಬರುತ್ತಲ್ಲ ಅದು ಇದೆ ಮೇಲೆ. ಬಟ್ ಇಲ್ಲೆಲ್ಲನೂ ಮೇಲೆ ಇಲ್ಲೆಲ್ಲ ಬಂದ್ಬಿಟ್ಟು ಈ ಥರ ಸಿಂಗಲ್ ರೂಮು ಮತ್ತು ಇದೆಲ್ಲ 6 ಅಂದ್ರೂ ಕೂಡ ಅದು ಹೆಂಗಿದೆ ಅಂದರೆ ನಮಗೆ ಕಳಿಸ್ಕೊಟ್ಟಿದ್ರು ಒಂಥರ ಹೆಂಗೆ ಅಂದರೆ ಅದು ಇದು ಹಾಸ್ಟೆಲಲ್ಲಿ ಬರುತ್ತೆ ನೋಡಿ ಆ ಥರ ಇದೆ. ಸೊ ನಾವು ತೊಗೊಂಡಿರೋ ರೂಮ್ ಇದು ಡಬಲ್ ಕಾಟ್ ಬರುತ್ತೆ ಮತ್ತು ಒಂದು ಸಿಂಗಲ್ ಕಾಟ್. ಆಲ್ರೆಡಿ ನಾವು ಚೆಕ್ಔಟ್ ಆಗೋ ಟೈಮು, ಹಾಗಾಗಿ ರೂಮ್ ಫುಲ್ ಮೆಸ್ಸಿ ಆಗಿದೆ. ಸೊ ಇಷ್ಟೇ ಸಿಂಪಲ್ ಆಗಿದೆ ರೂಮು. ಒಂದು ಇದು ಒಡೆಯುತ್ತಿರ ಕೊಟ್ಟಿದ್ದಾರೆ ಇಷ್ಟು. ಇನ್ನು ಇಲ್ಲಿ ಬಂದ್ಬಿಟ್ಟು ನಮಗೆ ಕಾಫಿ ಟೀ ಏನು ಬೇಕು ಎಲ್ಲ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದು. ಹಾಂ ಸಿಟ್ ಡೌನ್. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಮಿರರ್ ಮತ್ತು ಕೆಟಲ್ ಇದೆ, ಮಿರರು. ಸೊ ಈ ಪಾಯಿಂಟ್ ಜಸ್ಟ್ ವಿಂಡೋ ಮತ್ತು ನೀರಲ್ಲಿ ಬೋಟಿಂಗ್ ಮಾಡಿದ್ವಿ, ಸೊ ಅಷ್ಟಿದೆ ಅಷ್ಟೇ. ಈ ಕಡೆ ಬಂದರೆ ಇನ್ನು ವಾಶ್ರೂಮ್, ಒಂದು ಚೇರ್. ಸೊ ಇಷ್ಟೇ ಸಿಂಪಲ್ ಆಗಿದೆ ರೂಮು, ತುಂಬ ಏನೋ ದೊಡ್ಡದಾಗಿಲ್ಲ, ಸಿಂಪಲ್ ಆಗಿ ಬಟ್ ಚೆನ್ನಾಗಿದೆ. ನಮ್ಮ 3 ಜನಕ್ಕೆ ಇಬ್ಬರಿಗೆ ಸ್ಟೇ ಆಗೋದಕ್ಕೆ ಚೆನ್ನಾಗಿ ಅನಿಸುತ್ತೆ ರೂಮು. ಸೊ ಹೊರಗಡೆ ಎಲ್ಲ ಇನ್ನೂ ಚೆನ್ನಾಗಿದೆ, ಬಟ್ ಇನ್ನೂ ಕೂಡ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಸದ್ಯಕ್ಕೆ ಹಿಂಗಿದೆ, ಬಟ್ ಇಲ್ಲಿ ನೈಟ್ ಆ್ಯಕ್ಚುಲಿ ಲೈಟ್ ಆನ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಬೆಳಗ್ಗೆ ವಿಡಿಯೋ ಮಾಡ್ಕೊಂಡೆ, ಫುಲ್ಲು ಪಕ್ಷಿಗಳು ಸೌಂಡ್ ಕೇಳಿಸ್ತಾ ಇತ್ತು, ಚೆನ್ನಾಗಿ. ಸೊ ಇಷ್ಟೇ ನಾವೊಂದು ರೂಮು ಮತ್ತು ನಮ್ಮ ಅಕ್ಕವ್ರದ್ದು ಆ ಕಡೆ ಇಬ್ಬರಿಗೆ. ಹಾಂ ಸರಿ ಬನ್ನಿ ಕೋಳಿ ನೋಡಕ್ಕೆ ಹೋಗೋಣ. ಕೋಳಿ ನೋಡ್ಬೇಕಂತ ಅಣ್ಣ ಅಂತ ಕರ್ಕೊಂಡು ಬರ್ರೆ. ಸೊ ರೂಮ್ ಟೂರ್ ಕೂಡ ನಾನು ತೋರಿಸಿದ್ದೀನಿ ಹೇಗಿದೆ ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿದೆ. ಇನ್ನು ಬೇರೆ ಬೇರೆ ಕಾಟೇಜಸ್ ಎಲ್ಲನೂ ಇದೆ, ಎ ಸಿ ಇದೆ, ನಾನ್ ಎ ಸಿ ಇದೆ, ಟ್ರೀ ಹೌಸ್ ಇದೆ, ಪ್ರತಿಯೊಂದು ಕೂಡ ಇದೆ. ನಿಮಗೆ ಯಾವ್ದು ಬೇಕು ನೀವು ಅದನ್ನು ತೊಗೋಬೋದು. ಇನ್ನು ಈ ಒಂದು ರೂಮ್ ನಾವೇನು ತೊಗೊಂಡಿದ್ದೀವಿ, ನಮಗೆ ಆ್ಯಕ್ಚುಲಿ ಇಷ್ಟೇ ಸಾಕಿತ್ತು, ನಮಗೇನು ತುಂಬ ಲಕ್ಸುರಿ ಏನು ಬೇಕಿರಲಿಲ್ಲ. ಬಿಕಾಸ್ ನಾವು ರೂಮಲ್ಲಿ ಸ್ಟೇ ಆಗೋದೇ ತುಂಬ ಕಡಿಮೆ, ಅಂಥದ್ರಲ್ಲಿ ರೂಮಿಗೆ ಅಷ್ಟಿಷ್ಟೊಂದು ಅಮೌಂಟ್ ಇಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು, ಯಾಕಂದರೆ ಹೊರಗಡೆನೇ ಇರ್ತೀವಿ, ಹೊರಗಡೆನೇ ಆಟ ಆಡ್ತೀವಿ, ಹಾಗಾಗಿ ಜಾಸ್ತಿ ಬೇಡ ಅಂಥೇಳಿ ನಾವು ಈ ರೂಮ್ಸ್ನ ತೊಗೊಂಡಿದ್ದು. 2 ತೊಗೊಂಡ್ವಿ ನಾವು. ಇನ್ನು ಒಬ್ಬರಿಗೆ ಬಂದುಬಿಟ್ಟು 3000 ಹೇಳಿದರು ಫಸ್ಟು. ನಾವು ತೊಗೊಂಡಿರೋ ರೂಮಿಗೆ ಮಾತ್ರ ನಾನು ಹೇಳ್ತಾ ಇರೋದು. ನಾವು ಆ್ಯಕ್ಚುಲಿ 5 ಮೆಂಬರ್ಸ್ ಬರ್ತಾ ಇದ್ದೀವಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ, ಹಾಗಾಗಿ
2650 ಏನೋ ಹಾಗೆ ಮಾಡಿಕೊಟ್ರು ನಮಗೆ. 2600 ಪ್ಲಸ್ GST ಏನೋ ಆ್ಯಡ್ ಮಾಡಿದ್ರು. ಓವರಾಲ್ ನಾನು ರೆಸಾರ್ಟ್ದಿರ್ಬೋದು, ರೂಮಿಂದಿರ್ಬೋದು, ಪ್ರೈಸಸ್ಸು ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಹೋಗೋ ಇಂಟ್ರೆಸ್ಟ್ ಇದ್ದರೆ ಹೋಗಿ. ಆ್ಯಂಡ್ ಈ ವಿಡಿಯೋ ಕೂಡ ನಿಮಗೆ ಹೆಲ್ಪ್ ಅಂತ ಅನಿಸಿದ್ರೆ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಅಲ್ಲಿಂದ ಬಂದುಬಿಟ್ಟು ನಾವು ರೆಸಾರ್ಟಿಂದ ತುಮಕೂರಿಗೆ ಬಂದು ಸ್ವಲ್ಪ ಹೊತ್ತು ಚೆನ್ನಾಗೆಲ್ಲ ನಿದ್ದೆ ಮಾಡಿಬಿಟ್ಟು ಎದ್ದು ನಮ್ಮ ಮಾವನ ಮಗಳನ್ನ ಇಲ್ಲಿ ಕಾಲೇಜ್ ಹತ್ರ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಆ್ಯಕ್ಚುಲಿ ಇವಾಗ ಕೋಚಿಂಗ್ ತೊಗೋತಿದ್ದಾಳೆ, ಅವಳದು PUC ಕಂಪ್ಲೀಟ್ ಆಯಿತು. ಸೊ ಇವಾಗ ಕೋಚಿಂಗ್ ತೊಗೊತಾ ಇದ್ದಾಳೆ, ಇನ್ನೇನು ಎಕ್ಸಾಮ್ ಬರ್ತಾ ಇದೆ. ಸರಿ ಅವಳನ್ನ ಮಾತಾಡಿಸ್ಕೊಂಡು ಅವಳಿಗೆ ಬಟ್ಟೆನ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಕಾಲೇಜ್ ಹತ್ರ ಬಂದ್ವಿ. ಬಾ ಅಲ್ಲಿ ಮೋಟಿ 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 ನೋಡು ಮೋಟಿ. ಅಲ್ಲೇಡು ಪಪ್ಪಿ ಕೊಡು ಮೋಟಿಗೆ ಹಾಯ್ ಮಾಡು. ಬಿಡೆ ಬಿಡೆ ಬಟ್ಟೆ. ಇನ್ನು ನಾವು ಊರಿಗೆ ಬಂದ್ವಿ. ಸೊ ಬೆಳಗ್ಗೆ ಬೇಗ ಎದ್ಬಿಟ್ಟು ಬಂದಿದ್ದರಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ, ಅಲ್ಲಿಗೆ ನಾನು ಸ್ಟಾಪ್ ಮಾಡಿದೆ. ಇನ್ನು ಬಂದು ನೋಡಿ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಇವಳು ನೋಡಿ ಏನು ಮಾಡಿದ್ದಾಳೆ ಅಂತ ಮೊಸರು ಪಾಕೆಟ್ನ ತೊಗೊಂಡು ಅದನ್ನು ತಿನ್ಕೊಂಡು ಚೆಲ್ಕೊಂಡು ರಾದ್ದಾಂತ ಮಾಡಿದ್ದಾಳೆ. ಸೊ ನಾನು ವೀಡಿಯೋ ಮಾಡ್ತದೆ ನನಗೆ ಗೊತ್ತೇ ಇಲ್ಲ. ಇನ್ನು ನಾನು ಬೈತಾ ಇದ್ರೆ ನೋಡಿ ಹೆಂಗೆ ಕ್ಲೀನ್ ಮಾಡ್ತಾಳೆ ಅಂತ ಹೇಳಿ. ಹೋಯ್ತಾ ಎಲ್ಲ ನೀನು ಒರೆಸಿದ ತಕ್ಷಣ ಹೋಗ್ಬಿಡ್ತಾ? ನಡಿ ಫಸ್ಟ್ ಸ್ನಾನ ಮಾಡ್ಕೊ, ನಡಿ ವಾಶ್ರೂಮ್ಗೆ ಹೋಗೋಣ ಬಾ. ಚಿನಿ ಬೇಡ ಚಿನಿ, ಆ ಬಟ್ಟೆಲಿ ಒರೆಸ್ಬಾರ್ದಲ್ಲಿ ಹನಿ. ಬೇಡ ಹನಿ, ಬೇಡ. ಕ್ಲೀನ್ ಮಾಡಿದ್ರಾಯ್ತು ಬಿಡು, ಆ ಬಟ್ಟೆನೆಲ್ಲ ಒರೆಸ್ಬಾರ್ದು. ಬಟ್ಟೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ಯಾ? ಇನ್ನು ಬರೋ ಅಷ್ಟರಲ್ಲಿ ಇನ್ನೊಂದು ಕೆಲಸ ಆಗ್ಬಿಟ್ಟಿತ್ತು. ಏನು ಅಂದರೆ AC ಫುಲ್ ಕೆಟ್ಟೋಗ್ಬಿಟ್ಟಿದೆ ಅಂತ ನಾವು ಅಂದ್ಕೊಂಡ್ಬಿಟ್ವಿ, ಯಾಕಂದರೆ ಕೂಲ್ ಆಗ್ತಾನೇ ಇರಲಿಲ್ಲ. ಬಟ್ ಏನಾಯಿತು ಅಂತಂದರೆ ಇಲ್ಲಿ ತುಂಬ ಡಸ್ಟ್ ಇರೋದ್ರಿಂದ AC ಫುಲ್ ಏನಾಗಿದೆ, ಗಲೀಜು ತುಂಬ್ಕೊಂಡ್ಬಿಟ್ಟಿದೆ, ಧೂಳು ತುಂಬ್ಕೊಂಡ್ಬಿಟ್ಟಿರೋದ್ರಿಂದ ನಮಗೆ AC ಬರ್ತಾಯಿಲ್ಲ. ನಾವು ಅಂದ್ಕೊಂಡ್ವಿ ಗ್ಯಾಸ್ ಏನಾದರೂ ಖಾಲಿ ಆಗಿರ್ಬೇಕೇನೋ ಅಂಥೇಳಿ ನಾವು ಅಂದ್ಕೊಂಡು ಫಿಲ್ ಮಾಡಿಸೋಣ ಅಂಥೇಳಿ ಕರೆಸಿದ್ವಿ. ಬಟ್ ಅವರು ಏನೂ ಇಲ್ಲ, ಇದು ಜಸ್ಟ್ ಧೂಳು ತುಂಬ್ಕೊಂಡಿದೆ, ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ಅಯ್ಯೋ ಏನಾಯ್ತಪ್ಪ ಇದೊಂದು ಅಂತ ಅಂದ್ಕೊಂಡ್ವಿ, ಬಟ್ ಏನೂ ಆಗಿರಲಿಲ್ಲ. ಚೆನ್ನಾಗಿದೆ. ಅದೊಂದು ಟೆನ್ಷನ್ ಆಗೋಯ್ತು, ಬಂದಿದ ತಕ್ಷಣ ಇದೊಂದು ಏನೋ ಆಯಿತು ಅಂಥೇಳಿ. ಇವಾಗ ಚೆನ್ನಾಗಾಗಿದೆ. ಸೊ ಏನೂ ಆಗಿರಲಿಲ್ಲ, ಜಸ್ಟ್ ಧೂಳು ಮಾತ್ರ ಕವರ್ ಆಗಿತ್ತು ಅಷ್ಟೇ. ಇನ್ನು 6 ಮಂತ್ ಒನ್ಸು ಕ್ಲೀನ್ ಮಾಡಿಸಿ ಅಂತ ಹೇಳಿದ್ರು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ.